ಮುಸ್ಲಿಂ ಕಮ್ಯುನಿಟಿಯ ಕನ್ಸರ್ನ್ ಏನಂದ್ರೆ ಎಸ್ ಮಲ್ಲಿಕಾರ್ಜುನ್ ಸರ್, ನಾನು ಕೆಲವ್ರ ಜೊತೆ ಮಾತಾಡ್ತಾ ಇದ್ದೆ. ಈಗ ದೊಡ್ಡ ದಣಿಯರು ಬಂದ್ರು ಅಂತ ಹೇಳಿ 65ನೇ ವಯಸ್ಸಿನಾಗ ಅವ್ರನ್ನ ಗೆಲ್ಸೋದಕ್ಕೆ ಶುರು ಮಾಡಿದ್ವಿ. ಅವರು ಶತಾಯುಷಿಗಳಾಗುವ ತನಕ ನಾವು ಏನು ನಮಗಿಂತ ಅಧಿಕಾರ ಬೇಕು, ಅದು ಬೇಕು, ಇದು ಬೇಕು ಏನು ಕೇಳಲಿಲ್ಲ. ಈಗ ತುಂಬ ಎಳೆ ವಯಸ್ಸಿನ ಸಮರ್ಥ ಬಂದು ನಿಂತ್ಕೊಂಡಿರುವಾಗ ಮುಂದೆ ಯಾವಾಗ ನಮಗೆ ಅವಕಾಶ ಅಂತಾರವರು. ಅಲ್ಲ ಹೈಕಮಾಂಡು ನನಗೂ ಕೇಳಿದ್ರು, ಇದು ಆಗ್ಲಿದ್ದು ಇನ್ಕಂಪ್ಲೀಟ್ ಮಾಡಿದಾರೆ, ನಾನು ಅದನ್ನ ಕಂಪ್ಲೀಟ್ ಮಾಡ್ಬೇಕಾಯ್ತು. ಹೇಳ್ರಿ. ಆ ಕೋವಿಡ್ ಅದು ಬಂದ್ಬಿಟ್ಟು ನನಗೇನು ಹೇಳಿದ್ರು, ಏನಾದರೂ ಮಾಡೋ ಒಟ್ಟು ಕೋವಿಡ್ ವ್ಯಾಕ್ಸಿನ್ ಬೇಕು ಅಂದಾಗ ಇಮಿಡಿಯೇಟ್ ವಿ ಡಿಸ್ಕಸ್ ವಿತ್ ಪೂನಾವಾಲಾ. ಓಕೆ, ಇಮಿಡಿಯೇಟ್ ಸ್ಟಾಕ್ ಎಷ್ಟಿದೆ ಅಂತ ಕೇಳಿಬಿಟ್ಟು 1.5 ಲಕ್ಷ ವ್ಯಾಕ್ಸಿನ್ ಆಲ್ಮೋಸ್ಟ್ 7 crores ತಂದುಬಿಟ್ಟು ಎಂಟೈರ್ ಫ್ರೀಯಾಗಿ ಯಾರು ಬಂದರೂ ಕೊಡಬೇಕು ಅಂತೇಳಿ ಮಾಡಿಸಿದ್ರು. ಅಂಥ ದೊಡ್ಡ ಮನುಷ್ಯ ನಮ್ಮ ಅಪ್ಪ. ಕೇಳ್ರಿ, ಸಾದಿಕ್ಕು ಗೊತ್ತಾನೆ, ಸಾದಿಕ್ಕು ವಾಸ್ ಒನ್ ಆಫ್ ದಿ ವಾಲಂಟಿಯರ್ ಅವಾಗ. ಏನ್ರಿ ಇಂಥವೆಲ್ಲ ಕೆಲಸ ಮಾಡಿದಾಗ ಜನಗಳು ಏನೇ ಮಾಡಿದ್ರು ನೆನೆಸ್ತಾರ್ರಿ. ಹೌದು. ಇವತ್ತಲ್ಲದು ನಾಳೆ ನೆನೆಸ್ತಾರ, ಪುಣ್ಯಾತ್ಮ ಏನೋ ಮಾಡ್ಯಾನಪ್ಪ ಅಂತೇಳಿ. ಆ ರೀತಿ ನಮ್ಮ ತಂದೆಯವರು ಮಾಡ್ಕೊಂಬಂದಿದ್ರು. ಅದೇ ರೀತಿ ಇವನು ಜೊತೆಗಿದ್ದ. ಈಗ ಸ್ವಲ್ಪ ಜನ ಇವನ್ನೇ ಕ್ಯಾಂಡಿಡೇಟ್ ಮಾಡ್ರಪ್ಪ ಅಂತಂದು ಸ್ವಲ್ಪ ಜನ ಇವನ್ ಫಾಲೋವರ್ಸು ಅವರು ಹುಡುಗರು ಕೇಳಿದರು. ಅದ್ರ ಜೊತೆಗೆ KPCC ಅವನವರು ಸರ್ವೆ ಮಾಡಿಸಿದ್ರು. ಓಕೆ, ಸರ್ವೆ ಮಾಡಿಸಿ ಆಮೇಲೆ ನನ್ನ ಕೇಳಿದರು, ಯಾರು AICC ಅಬ್ಸರ್ವರ್ಸು ಕೇಳಿದರು, ನಮ್ಮ ಮುಖ್ಯಮಂತ್ರಿಗಳು DCM ಎಲ್ಲ ಮೀಟಿಂಗ್ ಸೇರಿದಾಗ ಕೇಳಿದರು. ಕೇಳಿದಾಗ you take your own decision, whoever is the winning candidate you give the seat to them and we will work for them ಅಂತಂದು. ಓಕೆ, ಇಷ್ಟು ನಡೆದಿದ್ದು ನೋಡ್ರಿ. ಅದೇ ಸರ್, ಈಗ ಮುಸ್ಲಿಂ ಕಮ್ಯುನಿಟಿಯ ಕನ್ಸರ್ನ್ ಅದು. ಇಷ್ಟು ದಿವಸ ಅಜ್ಜನ ಗೆಲ್ಲಿಸ್ಕೊಂಡು ಬಂದ್ವಿ, ಇನ್ನು ಮುಂದೆ ಮೊಮ್ಮಗನ ಗೆಲ್ಲಿಸ್ಕೊಂಡೇ ಹೋಗೋದಾಗುತ್ತೆ. ನಮ್ಮ ಕೈಗೆ ಅಧಿಕಾರ ಯಾವಾಗ ಅಂತಾರವರು. ಇಲ್ಲ, ಅದರಲ್ಲಿ ಅಲ್ಲ, ನಾನು ಹೇಳ್ತೀನಲ್ರಿ, ಮುಸ್ಲಿಂ ಕಮ್ಯುನಿಟಿಯಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಬಂದು ಎಲ್ಲ ಸಮಾಜದವ್ರನ್ನ ಜೊತೆ ಕರ್ಕೊಂಡು ಹೋಗೋಂಥ ಅಭ್ಯರ್ಥಿ ಸಿಕ್ಕು ಒಳ್ಳೆ ಅಭ್ಯರ್ಥಿಗಳ್ನ ಕೊಟ್ಟಾಗ ಗೆಲ್ಬೋದು. ಈಗ 64,000 ಮುಸ್ಲಿಮ್ಸ್ ಓಟಿದ್ದಾರೆ. ಟೋಟಲಿ 235,000 ಇದು 235,000 ಇದು ವೋಟ್ಸ್. ಓಕೆ, ಒಂದು ಜಿಲ್ಲಾ ಪಂಚಾಯತಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತಿದೆ. ಓಕೆ, ಅದ್ರ ಜೊತೆಗೆ ಲಿಂಗಾಯತರು, ಮರಾಠರು, ಬೋವಿಸು, SC ST ಕುರುಬಾಸು ಎಲ್ಲರೂ ಇದ್ದಾರೆ. ಎಲ್ಲ ಇಟ್ಸ್ ಆಲ್ ಟೈಪ್ ಆಫ್ ರಿಲಿಜಿಯಸ್ ಆರ್ ದೇರ್. ಸೊ ಎಲ್ಲರನ್ನೂ ಜೊತೆಗೆ ಕರ್ಕೊಂಡೋಗಿ ಇದು BJP ಅವ್ರನ್ನ ಒಟ್ಟು ಸೋಲಿಸ್ಬೇಕು ಅಂತ ಕ್ಯಾಂಡಿಡೇಟಿಗೆ ಕೊಡ್ರಪ್ಪ ಅಂತ ಹೇಳಿದೆ ನಾನು. ಓಕೆ, ಸರಿ. ಇವರು ಜಮೀರ್ ಅಹಮದ್ ಎಲ್ಲರೂ ಇದ್ರು. ಓಕೆ, ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಮಾತಾಡಿ ಆದರೂ ಅವ್ರ ಕಡೆಯವರು ಬಂದು ನಿಮ್ಮನ್ನೊಂದು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಮುಸ್ಲಿಂ ಕಮ್ಯುನಿಟಿಗೆ ವಿಧಾನ ಪರಿಷತ್ತು, ರಾಜ್ಯಸಭಾ ಏನೋ ಒಂದು ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಕನ್ವಿನ್ಸ್ ಆಗ್ತೀರಾ? ವಾಪಸ್ ತಗೋತೀರಾ? ಸರ್, ಈಗ ನಮ್ಮ ಮಿನಿಸ್ಟ್ರು ಹೇಳಿರೋದು 70% ಕರೆಕ್ಟ್ ಇದೆ, 30% ಅಲ್ಲ. 90, 92, 94ರಲ್ಲಿ ಜನಗಳು ಭಾಳ ಅಸಮಾನ ಆಗಿದ್ದರು. ಊಟಕ್ಕೆ, ನೀರಕ್ಕೆ, ಬೆಳ್ಳುಳ್ಳಿಗೆ ಅವೆಲ್ಲದಕ್ಕೂ ಅಂಥ ಗಲಾಟೆ ನಮ್ಮ ಇಂಡಿಯಾದಲ್ಲಿ 3 ತಿಂಗಳ ಸೆಕ್ಷನ್ನು ಕರ್ಫ್ಯೂ ಬಿದ್ದದ್ದು ಊರಿದು. ಆ ಟೈಮ್ನಲ್ಲಿ ಭಾಳ ಸಂಘಟನೆ. ಆವಾಗ ನಮ್ಮ ಹಿರಿಯರು ರಾಜಕೀಯ ಆದಂಥ ನಮ್ಮ ಗುರುಗಳು ಶಾಮನೂರು ಶಿವಶಂಕರಪ್ಪನವ್ರಿಗೆ ಆವಾಗ ನಾನು ಸಮಾಜದ ಉಪಾಧ್ಯಕ್ಷ ಇದ್ದೆ. ಅಮಿತ್ ಖಾನ್ ಅಧ್ಯಕ್ಷ ಇದ್ದರು. ಆವಾಗ ಹಿರಿಯರು ಶಾಮನೂರು ಶಿವಶಂಕರಪ್ಪರ ಅಂಥೇಳಿ ನಾವು ಬಕ್ಕಪ್ಪನ ದೇವಸ್ಥಾನ ಪಕ್ಕಕ್ಕೆ ಅಂಗಡಿ ಇತ್ತಲ್ಲ, ನಾವು 5 ಜನ ಹೋಗಿ ಯಜಮಾನ್ರನ್ನ ಕನ್ವಿನ್ಸ್ ಮಾಡಿ ನಾವು ಊರಲ್ಲಿ ಕರ್ಕೊಂಬಂದು ಶಾಂತಿವಾದ ಹೇಳಿ, ಪಂಪಾಪತಿಯವರಿದ್ದರು, ಶಾಮನೂರು ಶಿವಶಂಕರಪ್ಪನವರು, ಹಳ್ಳಿ 10 ಕೊಟ್ಟರು ಬಸಪ್ಪ
ಇಂಥ ಅನೇಕ ಜನನ ನಮ್ಮ ಮುಸಲ್ಮಾನರು, ಚಾರ್ಲಿ ಪೈಲ್ವಾನ್ರು, ಅಬ್ದುಲ್ ರಫ್ ಸಾಹೇಬರು, ಹನೀಫ್ ಸಾಹೇಬರು, ಗಫೂರ್ ಸಾಹೇಬರು, ಇನ್ನೂ ಅನೇಕ ಜನ, ಬುತ್ತಿ ಗಫೂರ್ ಸಾಹೇಬರು, ಅನೇಕ ಜನ ಎಲ್ಲ ಒಂದು ನಾವು ಮುಸಲ್ಮಾನರು ಒಂದು 50 ಜನ, ಹಿಂದೂ ಜನ ಒಂದು ಯಜಮಾನರು ಒಂದು 25-30 ಜನ ಅವಾಗ ಕುಂತು ದಾವಣಗೆರೆಯಲ್ಲಿ ಪೀಸ್ ಮೀಟಿಂಗ್ ಮಾಡೋಕ್ಕೋಸ್ಕರ ಓಣಿ ಅಡ್ಡಾಡಿ ಶಾಂತಿ ಅವಧಾನ ಹೇಳಿ ಎಲ್ಲ ನಾವು ಒಂದು ತಾಯಿ ಮಕ್ಕಳಾಗಿರ್ಬೇಕು, ನಾವು ಅಣ್ಣ ತಮ್ಮಗಳಾಗಿರ್ಬೇಕು ಅಂತ ಅಂದಾಗ ಅವು ಎಲ್ಲ ಯಜಮಾನರು ಸೇರಿ ಊರಲ್ಲಿ ಶಾಂತಿಯನ್ನು ತಳೆದಿದ್ರು ಸರ್. ಆ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ನಮ್ಮ ರಾಜಕೀಯ ಗುರುಗಳು ಆದಂಥ ಯಜಮಾನ್ರನ್ನ ಜಾಫರ್ ಶರೀಫ್ ಹಿಡ್ಕೊಂಡು ನಾವೆಲ್ಲ ಸಮಾಜದವರು ಟಿಕೆಟ್ ಕೊಡಿಸ್ಕೊಂಡು ಮೋತಿರಣ್ಣನ ಕಡೆ ಕಾಣಿಸಿ ಸಿಟ್ಟಿಂಗ್ MLAಗೆ ತಪ್ಪಿಸಿ ಆವಾಗ ನಾವು ಒಂದು 13 ಜನ ಟಿಕೆಟ್ ಕೊಡಿಸ್ಕೊಂಡು ಬಂದ್ವಿ ಸರ್. ಆವಾಗಲಿಂದ ನಮ್ಮ ಶಾಮನೂರು ಶಿವಶಂಕರಪ್ಪನ ಹಿಡ್ತಾ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ರಾಗಿ ಕಾಣಷ್ಟು ವ್ಯತ್ಯಾಸ ಇಲ್ದಂಗೆ ಎಲ್ಲರಿಗೂ ಅಧಿಕಾರ ಚಲಾಯಿಸೋದು, ಯಾರ್ಯಾರಿಗೆ ಹಕ್ಕು ನೀಡಬೇಕಾಯ್ತು ನೀಡ್ಕಂತ, ಯಾರಿಗೆ ಏನು ಶಾಂತಿವನ್ನ ಹೇಳಬೇಕು ಹೇಳ್ಕಂತ ಆಡಳಿತ ಮಾಡ್ಕಂತ ಬಂದರು ಸರ್. ನಮ್ಮ ಜಿಲ್ಲೆಯಲ್ಲಿ ನಮಗೆ ಯಜಮಾನ್ರು ಹೋಗೋದ್ರಿಂದ ನನಗೊಬ್ಬನಿಗೆ ನೋವಿಲ್ಲ, ನಮ್ಮ ಇಡೀ ರಾಜ್ಯದ ಜನಕ್ಕೆ ನೋವಿದೆ ಅಂತ ವ್ಯಕ್ತಿ, ದಾನಿ ವ್ಯಕ್ತಿ ಹೋಗಿದ್ದಾನೆ ಅಂತೇಳಿ ಖಂಡಿತವಾಗೂ ನಾವು ಎಲ್ಲಾರ ಹೋಗುವಾಗ ನಮ್ಮ ಯಜಮಾನ್ರು ಇರ್ತಿದ್ರೆ ಇಂಥವ್ರು ಅಲ್ಲ ಹುಟ್ಟಬೇಕಪ್ಪ ಊರಲ್ಲಿ ಅಂತಕ್ಕದ್ದು ನಾವು ಮಾತಾಡ್ಕೊತ ಹೋಗ್ತೀವಿ. ನಮ್ಮ SS ಮಲ್ಲಿಕಾರ್ಜುನ್ ಅವರು ಮಂತ್ರಿಗಳು 3-4 ಬಾರಿ ಮಂತ್ರಿಗಳಾಗಿದ್ದಾರೆ. ಯಾವಾಗಲೂ ನಾವು ಅವ್ರ ಜೊತೆಗಿದ್ದರು, ಯಾವಾಗಲೂ ಅವ್ರಿಗೆ ನಾವು ಬಿಟ್ಕೊಟ್ಟಿಲ್ಲ. ನಮಗೆ ಮಾತಾಡ್ಸ್ಲಿದ್ರೂ ಚುನಾವಣೆ ಸಂದರ್ಭದಲ್ಲಿ ನಾವು ಹೋಗಿ ಆಫೀಸ್ನಾಗೆ, ಮಿಲ್ನಾಗೆ, ಮನೆಯಾಗೆ ಕುಂತು ಅವ್ರ ಕುಲಂಕುಷವಾಗಿ ಮಾತಾಡ್ತಿದ್ವಿ. ನಮಗೆ ಯಾಕೆ ಯಾರ ಒಬ್ಬರು ಎಲ್ಲ ಸಮಾಜದ ಚುನಾವಣೆ ಗೆದ್ದಾಗ ನಮ್ಮನ್ನು ಯಾಕೆ ಕಡೆ ಕಾಣಿಸಿದ್ರು. ಹಂಗಾಗಿ ಆ ನಿಟ್ಟಿನಲ್ಲಿ ನನ್ನ ಸ್ವಲ್ಪ ವ್ಯತ್ಯಾಸ ಮಾಡಿದರು. ಯಾವುದೇ ಒಂದು ಅಂಗಡಿ ಪರವಾಗಿ ಏನೋ ನನಗೆ ಆಗಿರೋದು ಅದನ್ನು ಎಲ್ಲ ತಪ್ಪಿಸಿದ್ರು. ಆಮೇಲೆ ನಾನು ಡೂಡ ಕೇಳಿದರೆ MLA ಮಾಡೋದು ಬಿಡು ಅಂತೇಳಿ ಜನದಾಗ ನನಗೆಲ್ಲ ಸಣ್ಣದು ಮಾಡೋದು, ಈ ಥರ ನನಗೆ ಭಾಳ ನೋವು ಮಾಡಿದ್ರು ಸರ್. ನಾನು ನೂಪಾಗ ಪರವಾಗಿ ನನಗೇನು ತೆಪ್ಪೆತ್ತು ಇಲ್ಲ ಸರ್, ಅವ್ರ ಪರವಾಗಿ ಏನು ನನಗೆ ರಾಗಿ ಕಾಣಷ್ಟು ವ್ಯತ್ಯಾಸ ಇಲ್ಲ ಸರ್. ಹಂಗಾಗಿ ಮಲ್ಲಿಕಾರ್ಜುನ ಸಣ್ಣ ಪುಟ್ಟ ಅಸಮಾಧಾನಗಳಿವು. ಅವ್ರ ಮನೆ ಮಂತನಕ್ಕೆ ನಾನು ಮುಡುಪಾಗಿ ದುಡ್ದಿರೋನು ಸರ್. ಸಣ್ಣ ಪುಟ್ಟ ಅಸಮಾಧಾನಗಳು ನಮ್ದು ಏನು ಹಂಗೆ ಇಂಥ ಸಮಸ್ಯೆಗಳ ಲೈವ್ TV ಶೋನಲ್ಲಿ ಬಗೆಹರಿಬೇಕು ಅಂತ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಬಗೆಹರಿಬಹುದು. ಹೌದು ಬಗೆಹರಿಬಹುದು. ಈಗ ಹಂಗಾಗಿ ಒಳ್ಳೆ ನಾವು ಸ್ನೇಹದಾಗದವಿ, ಒಳ್ಳೆ ಇದ್ರಾಗದವಿ. ಈಗ ಈಗ ಸಾಧಿಕೊಂದು ನಮ್ಮ ತಂದೆಯವ್ರದ್ದು ಒಂದು ರಿಲೇಷನ್ ನೋಡ್ರಿ ಹೆಂಗಿತ್ತು ಅಂದ್ರೆ ತಂದೆ ಮಗ. ಈಗ ಒಂದ್ಸತಿ ಇವರು ಪ್ರೆಸಿಡೆಂಟ್ ಶಿಪ್ಪಿಂಗ್ ನಿಂತಿದ್ದ, ಪ್ರೆಸಿಡೆಂಟಿಗೆ ತಡಿಯಪ್ಪ ಸಾರಿ ಕೇಳ್ತಾನೆ, ಇವನು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ. ಇವನು ಕೌನ್ಸಿಲರ್ ಇದ್ದಾಗ ಪಾಪ ಇವ್ರ ಸಮಾಜದಿಂದ 2 ಓಟು BJPಗೆ ಹಾಕಿಬಿಟ್ರು, ನಮ್ಮ ಕಾಂಗ್ರೆಸ್ನವ್ರೆ. ಅವತ್ತು ಶುಕ್ರವಾರ ಆಗಿತ್ತು. ನಮ್ಮದು 2 ಓಟ್ನಾಗ ನಮ್ಮ ಮೆಜಾರಿಟಿ ಇತ್ತು. ಸಾದಿಕನ್ನ ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ನಿಲ್ಸಿದ್ರು ನಮ್ಮ ತಂದೆಯವರು. ಅವಾಗ ಪಾಪ ಇವನು ಸೋತ್ಬಿಟ್ರು. ಇವನು ಸೋತಾಗ ಅವ್ರು ಏನು ಅನ್ಬೇಕ್ರಿ, ಇವತ್ತು ಶುಕ್ರವಾರ ನಮಾಜ್ ಮಾಡ್ಕೊಂಬಂದಿಲ್ಲ ನೀನು ಅಂತಂದ್ರು. ಹಂಗೆ ಆ ಒಂದು ವಿಶ್ವಾಸ ಸಾದಿಕ್ದಾಗಲಿ ಅಪ್ಪರ್ದಾಗಲಿ ಭಾಳ ಅನ್ಯೂನ್ಯವಾಗಿದ್ದಂಥ ಜನ, ಅದರಲ್ಲೇನು ಎರಡನೇ ಮಾತಿಲ್ಲ. ಇದರಲ್ಲಿ ಏನ್ರಿ ಮೇನ್ ಹೇಳ್ತೀನಿ ಕೇಳ್ರಿ. ಈಗ ನಾನು ಕೇಳಿದರೆ ಅಬ್ದುಲ್ ಜಬ್ಬರ್ ನಿಲ್ಬೇಕು ಅಂತ ಇದ್ರು, ಅವನೇ ನಿಲ್ಲದಾಗಿದ್ರೆ ವೆಲ್ ಆ್ಯಂಡ್ ಗುಡ್. ಅವನು ಬೇರೆ ಹೆಸರೇ ಹೇಳಲಿಲ್ಲ. ಇಲ್ಲಿ 2 ಸೀಟ್ ಹೆಂಗೆ ಕೊಡ್ತಾರೆ ರೀ? 2 ಟಿಕೆಟ್ ಎಕ್ಸಿಸ್ಟಿಂಗ್ ಸಿಟ್ಟಿಂಗ್ MLCಗೆ ಸೀಟ್ ಕೊಡಬೇಕು ಅಂತ ಕೇಳಿದಾಗ ಅದು ಮಿಸ್ಟೇಕ್ ಆಯಿತು. ಆಮೇಲೆ ಸಾದಿಕ್ನ ಹೆಸರು ಹೇಳಿಲ್ಲ, ಆಮೇಲೆ ಹೇಳಿರ್ಬೋದೇನೋ ನನಗೆ ಗೊತ್ತಿಲ್ಲ. ಹಂಗಾಗಿ ಒಂದಕ್ಕೊಂದು ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಇದು ಪ್ರಾಬ್ಲಮ್ ಆಗಿದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೈತಿ. ವಿಲ್ ಸಾರ್ಟ್ ಇಟ್ ಔಟ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದೈತಿ. ಈಗ ಕುತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಬೇಕು. ಪೈಲ್ವಾನ್ರೆ
ಫೋನ್ ಮಾಡಿದ್ರಂತವ್ರು ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ, ಬಂದು ಕುತ್ಕೊಂಡು ಮಾತಾಡ್ತಾರಂತ ತಗೋರಿ. ಹೌದು ಸರ್, ಅವ್ನು ಆಯ್ತು ಸರ್, ಆಯ್ತು ಸರ್. ಆಗಲಿ ಆಗಲಿ ಆಗಲಿ. ಆಯ್ತಪ್ಪ ಸರ್, ಈಗ ಬರ್ತೀನಿ ತಗೊಳ್ಳಿ, ಮನೆಗೆ ಬರ್ತಾನೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.